ಅಲ್ಲಿಗೂ ಕಣ್ಣಿಗೂ ಒಂದು ಲಿಂಕ್. ಕೆಲವರು ಅಲ್ಲೂ ಪ್ರಾಬ್ಲಮ್ ಆದಾಗ ಈ ತರ ಇರುತ್ತೆ. ಅದೆಷ್ಟು ಮಟ್ಟಿಗೆ ಅಲ್ಲೂ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು, ಆ ಲಿಂಕ್ ಏನು ಅಂತ? ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಹಲ್ಲು, ಬಾಯಿ, ಕಣ್ಣು, ಮೂಗು ಇದೆಲ್ಲ ಆಲ್ಮೋಸ್ಟ್ ಒಂದೇ ಕನೆಕ್ಟಿವಿಟಿ. ನಿಮ್ಗೆ ಬಾಯಲ್ಲಿ ಖಾರ ತಿಂದ್ರೆ ಕಣ್ಣಲ್ಲಿ ನೀರು ಬರೋದು, ಇದು ನಿಮ್ಗೆ ನೋಡಿರ್ತೀವಿ. ಬಾಯಲ್ಲಿ ಖಾರ ತಿಂದಿರೋದು ಕಣ್ಣಲ್ಲಿ ಫುಲ್ ನೀರು ಬರುತ್ತೆ. ಸೊ ಅಥವಾ ಮೂಗಲ್ಲಿ ಸಮ್ ಟೈಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಒಂದೇ ರಿಲೇಟೆಡ್. ಫುಡ್ಡು ಅಷ್ಟೇನೆ. ಸೊ ನಾರ್ಮಲ್ ಆಗಿ ಹೆಲ್ದಿಯಾಗಿ ಕಣ್ಣು ಇರ್ಬೇಕಂದ್ರೆ ಗ್ರೀನ್ ವೆಜಿಟೇಬಲ್ಸ್ ತಿಂದರೆ ತುಂಬ ಒಳ್ಳೆಯದು. ಕ್ಯಾರೆಟು, ಸೊಪ್ಪು ಹೆಚ್ಚಾಗಿ ಬಳಸೋದ್ರಿಂದ ಕಣ್ಣಿಗೆ ತುಂಬ ಬೆನಿಫಿಟ್ಸ್ ಇದೆ. ಪೇರೆಂಟ್ಸ್ ಹೇಳ್ತಾರೆ ನಮ್ಮಲ್ಲಿ ಬಂದು, ನಮ್ಮ ಮಗು ಸೊಪ್ಪು ತರಕಾರಿ ತಿನ್ನಲ್ಲ, ತರಕಾರಿನೇ ತಿನ್ನಲ್ಲ. ತರಕಾರಿ ಆದಷ್ಟು ಎಲ್ಲ ಪೇರೆಂಟ್ಸು ಮಕ್ಕಳಿಗೆ ಜಾಸ್ತಿ ಕೊಡಬೇಕು. ಕ್ಯಾರೆಟು ಇದನ್ನೆಲ್ಲ ಜಾಸ್ತಿ ಕೊಡೋದ್ರಿಂದ ತುಂಬ ವಿಟಮಿನ್ಸ್ ಸಿಗುತ್ತೆ ಕಣ್ಣಿಗೆ, ಎಸ್ಪೆಷಲ್ ಆಗಿ ಕಣ್ಣಿಗೆ. ಕೆಲವರು ಫಿಶ್ ತಿನ್ನೋಕೆಲ್ಲ ಸಜೆಸ್ಟ್ ಮಾಡ್ತಾರೆ. ಫಿಶ್ನು ತುಂಬ ಒಳ್ಳೆ ಫುಡ್ಡೇನೆ, ಎಸ್ಪೆಷಲಿ ಕಣ್ಣಿಗೆ. ಫಿಶ್ಶು, ತರಕಾರಿ, ಮೇನ್ ಗ್ರೀನ್ ವೆಜಿಟೇಬಲ್ ತರಕಾರಿ, ಕ್ಯಾರೆಟು ಇದೆಲ್ಲ ಜಾಸ್ತಿ ಕೊಡ್ಬೋದು ಮಕ್ಕಳಿಗೆ. ಬಟ್ ಕೆಲವರು ಇನ್ನೊಂದು ಅರ್ಥ, ಚೆನ್ನಾಗಿರ್ಬೇಕು ಅಂದ್ರೆ ಕಣ್ಣಿಗೆ ಇವೆಲ್ಲ ಪದಾರ್ಥಗಳು ತಿನ್ಬೇಕು. ಹೌದು, ನಮ್ ತರ ಕಣ್ಣು ಮೈನಸ್ ಆಗಿರೋ ಪಿಕಪ್ ಆಗ್ಬೇಕು, ನೀನ್ ಪದಾರ್ಥ ತಿನ್ಬೇಕು. ಮೈನಸ್ ಆಲ್ರೆಡಿ ಪ್ರಾಬ್ಲಮ್ ಬಂದಿದೆ ಈಗ. ಆಲ್ರೆಡಿ ನನಗೆ -3.5 ಅಥವಾ 4, 2.5 ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ನೀವೇನಾದ್ರೂ ಮಾಡಿ ನಾವು ಇವಾಗ ಸ್ಟಾರ್ಟ್ ಮಾಡ್ತೀವಿ, ಇವಾಗ ಚೆನ್ನಾಗಿ ಫುಡ್ ತಗೊಳ್ತೀವಿ, ನೀವು ಹೇಳಿದ್ದೆಲ್ಲ ಮಾಡ್ತೀವಿ ಅಂದ್ರೆ ಕಂಪ್ಲೀಟ್ 0 ಮಾಡೋಕ್ಕಾಗಲ್ಲ. ಅದನ್ನ ಕಂಟ್ರೋಲ್ ನೆಕ್ಸ್ಟ್ ಹೈ ಆಗ್ದಂಗೆ ಕಂಟ್ರೋಲ್ ಮಾಡ್ಬೋದು. ಜಾಸ್ತಿ ಏನು ಸಮಸ್ಯೆ ಆಗ್ದಂಗೆ ಕಂಟ್ರೋಲ್ ಮಾಡ್ಬೋದು. ಇವಾಗ ಕನ್ನಡಕನೂ ಬೇಡ, ಏನು ಬೇಡ ಅಂದ್ರೆ ಲೇಸಿಕ್ ಮಾಡಿಸ್ಕೋಬೋದು. ಲೇಸಿಕ್ ಮಾಡಿಸ್ಕೊಂಡ್ರೆ ಮತ್ತು ಪರ್ಮನೆಂಟ್ ಸೊಲ್ಯೂಷನ್ ಏನಿಲ್ಲ. ಮತ್ತೆ ನಿಮಗೂ ಒಂದು 15-20 ವರ್ಷ ಆದಮೇಲೆ ಮತ್ತೆ ಪವರ್ ಬರ್ಬೋದು, ಖಂಡಿತ ಬರುತ್ತೆ. ಒಂದು ವೇರಿಯೇಷನ್ ಇರುತ್ತೆ, ಅಷ್ಟು ಪವರ್ ಬರ್ಬೋದು. ಎಸ್, ಈಗ ಪೇರೆಂಟ್ಸ್ಗಳು ಸಜೆಸ್ಟ್ ಮಾಡಿದಾರೆ ಮಕ್ಕಳ ವಿಚಾರದಲ್ಲಿ ಕಣ್ಣಿನ ಸಂಬಂಧಪಟ್ಟಂಗೆ, ಪೋಷಕರಿಗೆ ಏನು ಸಜೆಸ್ಟ್ ಮಾಡ್ತೀರಿ ಮಕ್ಕಳ ವಿಚಾರದಲ್ಲಿ? ಅದೇ ಮಕ್ಕಳು ಓಕೆ, ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಅಡ್ವೈಸ್ ಮಾಡಿರಲ್ಲ, ಅವ್ರು ನೋಡ್ಕೊಂಡಿರಲ್ಲ, ಓಕೆ, ಅದು ಒಂದು ಲೆಕ್ಕಾಚಾರಕ್ಕೆ. ಪೇರೆಂಟ್ಗಳೇ ಚೆಕ್ ಮಾಡಿಸ್ಕೊಂಡಿರಲ್ಲ, ಪೇರೆಂಟ್ಗಳೇ ಬರ್ತಾರೆ, ಸರ್ ನಮಗೆ ಎಷ್ಟಾದರೂ ಪರವಾಗಿಲ್ಲ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನನಗೆ ಈ ಕಣ್ಣು ಒಂದೇ ಇರೋದು, ಇದು 15 ವರ್ಷ ಹಿಂದೆ ಹೋಯ್ತು, ಇದು ಒಂದೇ ಇರೋದು, ಇದು ಒಂದಾದರೂ ನಾವು ಉಳಿಸ್ಕೋಬೇಕಂದ್ರೆ ಏನು ಮಾಡೋದು, ಎಷ್ಟು ಖರ್ಚಾದ್ರೂ ಒಳ್ಳೆ ಇನ್ಕಮ್ ಇರುತ್ತೆ ಅವ್ರಿಗೆ, ಎಲ್ಲ ಚೆನ್ನಾಗಿರುತ್ತೆ, ಬಟ್ ಒಂದೇ ಒಂದಿರಲ್ಲ. ಅವ್ರು ಮುಂಚೆನೆ ನಾವು ನೋಡ್ಕೋಬೇಕು ನಮ್ಮ ಆರೋಗ್ಯ ಅನ್ನೋದು ಒಂದು ಐಡಿಯಾ ಮುಂಚೆನೇ ಇರಲ್ಲ. ನಾವು ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಆಲ್ರೆಡಿ ರೆಟಿನಾದಲ್ಲಿ ಬ್ಲೀಡಿಂಗ್ ಆಗಿರುತ್ತೆ, ಸರ್ಜರಿ ಆಗಿ ಒಳಗಡೆ ಜೆಲ್ ಹಾಕಿ ರಿಮೂವ್ ಮಾಡಿ ಎಲ್ಲ ಡಾಕ್ಟ್ರು ಬೆಸ್ಟ್ ಸರ್ವಿಸ್ ಮಾಡಿರ್ತಾರೆ. ನನಗಿನ್ನೂ ಬೇಕು, ನನಗಿನ್ನೂ ಬರೀ ಒಂದು 20% ಕಾಣ್ತಾ ಇದೆ, ನನಗೆ ಕಮ್ಮಿ ಅಂದ್ರೆ ಒಂದು 50% ಕಾಣೋ ಥರ ಮಾಡಿ ಅಂತಾರೆ. ಅದು ಸಾಧ್ಯ ಆಗಲ್ಲ. ಒಂದ್ಸರಿ ಬ್ಲೈಂಡ್ ಆಯಿದ್ರೆ ನಿಮಗೆ ಮತ್ತೆ ಕಣ್ಣನ್ನು ನಾರ್ಮಲಾಗಿ ಕೊಡೋದು ವರ್ಲ್ಡಲ್ಲಿ ಯಾವ ಡಾಕ್ಟರ್ ಕಡೆಯಿಂದನೂ ಆಗಲ್ಲ. ನಿಮಗೆ ಮೇಲೆ ಏನಾದರೂ ಗಾಯ ಆಯಿತು, ಕಾರ್ನಿಯ ಸ್ಕ್ರ್ಯಾಚ್ ಆಯಿತು, ಕಾರ್ನಿಯ ಹೊರಟೆ ಹೋಯ್ತು ಅಂದರೆ ಆ ಕಾರ್ನಿಯನ್ನ ತೆಗೆದು ಬೇರೆಯವ್ರ ಕಣ್ಣು ಯಾರು ಕೊಡೋರಿದ್ರೆ ಆ ಕಣ್ಣನ್ನು ಮುಂದೆ ಭಾಗ ಮಾತ್ರ ಹಾಕ್ಬೋದು. ಹಾಕಿ ಮತ್ತೆ ನಿಮಗೆ ಪುನರ್ಜನ್ಮ, ಮತ್ತೆ ಒಂದು ಹೊಸ ಕಣ್ಣು ಕೊಡ್ಬೋದು, ಅಷ್ಟು ಮಾತ್ರ. ನಿಮ್ಮ ಕಣ್ಣು ಒಳಗಡೆ ಫುಲ್ ಡ್ಯಾಮೇಜ್ ಆಯಿತು, ಅವಾಗ ನಾವು ಯಾವ ಡಾಕ್ಟ್ರು ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಕಣ್ಣಿನ ಮೇಲ್ಭಾಗ ಇದಾದ್ರೆ ಮಾತ್ರ ಕಣ್ಣು ರೀಪ್ಲೇಸ್ ಮಾಡ್ಬೋದು, ಅಂದ್ರೆ ನೇತ್ರದಾನಿಗಳ ಮೂಲಕ ತಗೊಂಡು. ಅಲ್ಲ, ನೀವು ನಾರ್ಮಲ್ ಆಗಿ ನೋಡಿರ್ತೀರ, ಕಣ್ಣು ಬೇರೆಯವ್ರದ್ದು ಹಾಕಿದ್ರು, ನೇತ್ರದಾನ ಮಾಡಿ ಬೇರೆಯವ್ರ ಕಣ್ಣು ಹೋಗಿತ್ತು, ಬೇರೆಯವ್ರು ಹಾಕಿದ್ರು. ಇದು ಕಣ್ಣನ್ನು ಅಂದ್ರೆ ಎಲ್ಲಾ ಭಾಗ ತಗೊಳ್ಳಲ್ಲ, ಕಣ್ಣನ್ನ ಎಲ್ಲ ಭಾಗ ಯೂಸ್ ಆಗಲ್ಲ. ಕಣ್ಣುದೇನಿದೆ ಬ್ಲ್ಯಾಕ್ ಕಲರ್ ಟಿಶ್ಯೂ ಏನಿದಿಲ್ಲ, ಕಪ್ಪು ಗುಡ್ಡೆ, ಈ ಕಪ್ಪು ಗುಡ್ಡೆಯಲ್ಲಿ ಆ ಟಿಶ್ಯೂ ಲೇಯರ್ಸ್ ನ ಮಾತ್ರ ಬಳಕೆ ಮಾಡೋದು. ಯಾರಿಗೆ ಅದಕ್ಕಿಂತ ಒಳಗಡೆ ಡ್ಯಾಮೇಜ್ ರೀಪ್ಲೇಸ್ ಮಾಡಕ್ಕಾಗಲ್ಲ, ಯಾರು ಏನು ಮಾಡಕ್ಕಾಗಲ್ಲ. ಎಸ್, ಇದು ನನ್ಗೆ ಈ ಕ್ಷಣಕ್ಕೆ ಗೊತ್ತಾಗಿದ್ದು. ಅದ್ ನನ್ನ ಸಮಸ್ಯೆ ಏನು ಗೊತ್ತಿಲ್ಲ. ಕಣ್ಣು ಪೂರಾ ಹಾಳಾದ್ರೆ ರೀಪ್ಲೇಸ್ ಮಾಡಕ್ ಸಾಧ್ಯ ಇಲ್ಲ, ಕೇವಲ ರೆಟಿನಾ ಇದ್ದಾಗ ಮಾತ್ರ ಅದನ್ನ ಚೇಂಜ್ ಮಾಡಬಹುದು. ಕಣ್ಣಿನ ದಾನ ಅನ್ನೋದು ನೀವು ಹೇಳ್ತಾ ಇದ್ದೀರಿ. ಬಟ್ ಹೆಚ್ಚಿನ ಡ್ಯಾಮೇಜ್ ಆದ್ರೆ ರೀಪ್ಲೇಸ್ ಆಗಲ್ಲ. ಕಣ್ಣಲ್ಲಿ ಡ್ಯಾಮೇಜಸ್ ಹೆಂಗಾಗುತ್ತೆ, ಯಾವಾಗಲೂ ಒಂದ್ಸರಿ ಮಕ್ಕಳು ಆಟ ಆಡೋ ಟೈಮಲ್ಲಿ ಬಾಲ್ ಬಿಟ್ಬಿಡುತ್ತೆ, ಅಥವಾ ಇವರೇ ಹೋಗಿ ಗೋಡೆ ಮೇಲೆ ಬೀಳೋದು, ಅಥವಾ ಇನ್ನೊಂದು ಹೇಳೋದು ಚುಚ್ಚೋದು, ಅಥವಾ ಎಲ್ಲ ತಗ್ಲಿಸ್ಕೊಂಡ್ಬಿಡೋದು, ಅಥವಾ ಬಾಲ್ ಬಂದು ಬೀಳೋದು, ಈ ಥರ ಸಮಸ್ಯೆಗಳಿಂದ ಇಂಜುರಿ ಆಗಿ ಬಂದ್ಬಿಡ್ತಾರೆ. ಬಂದಾಗ ಸ್ವಲ್ಪ ದಿನ ರೆಡ್ ಇರುತ್ತೆ, ಸರಿ ಹೋಗುತ್ತೆ, ಆಯ್ತು, ಹಂಗೆ ಡ್ರಾಪ್ಸ್ ಆಗ್ತಾರೆ, ಮುಗಿಸ್ತಾರೆ. ಬಟ್ ಕಣ್ಣು ಒಳಗಡೆ ಅವರಿಗೆ ರೆಟಿನಾಗೆ ಏನಾದ್ರು ಡ್ಯಾಮೇಜ್ ಆಗಿದೆಯಾ ಒಳಗಡೆ, ಅಥವಾ ಆಪ್ಟಿಕ್ ನರ್ವ್ಗೆ ಡ್ಯಾಮೇಜ್ ಆಗಿದೆಯಾ ಒಳಗಡೆ, ಲೆನ್ಸ್ ಏನಾದರೂ ಆ ಜಾಗದಿಂದ ಜರುಗಿದೆಯಾ, ಇದನ್ನೆಲ್ಲ ನೋಡಬೇಕಾಗುತ್ತೆ. ಅದನ್ನೆಲ್ಲ ನೋಡ್ಕೊಂಡಿಲ್ಲ ಅಂತಂದರೆ, ಮೋಸ್ಟ್ಲಿ ರೆಟಿನಾಗೆ ಏನಾದ್ರು ಡ್ಯಾಮೇಜ್ ಆಗಿದ್ರೆ
ಪ್ರೆಜರ್ ಜೋರಾಗಿ ಹೊಡೆದು ಏನಾದರೂ ತಗಲಿ ಆವಾಗ ರೆಟಿನಾ ಒಂದ್ಸರಿ ಡ್ಯಾಮೇಜ್ ಆಯಿತು, ಫುಲ್ ಹೋಯ್ತು, ಒಂದು 80-90% ವಿಷನ್ ಹೋಯ್ತು ಅಂದರೆ ಎಲ್ಲೂ ರೆಡಿ ಮಾಡೋಕ್ಕಾಗಲ್ಲ. ಆದ್ದರಿಂದ ಮ್ಯಾಕ್ಸಿಮಮ್ ಏನಾದರೂ ಆ ಥರ ಕಣ್ಣಿಗೆ ಬಾಲ್ ಹೊಡೆದಿತ್ತು, ಇನ್ನೊಂದು ಏನೋ ಚುಚ್ಚಿತ್ತು, ಗೋಡೆ ಮೇಲೆ ಬಿದ್ದಿದ್ರಿ, ಇದೆಲ್ಲ ಒಂದ್ಸರಿ ಆಕಸ್ಮಿಕ ಆಗ್ಬಿಡ್ತಾವೆ. ಕೂತ್ಕೊಂಡಿರ್ತಾರೆ, ಜೋರಾಗಿ ಮಕ್ಕಳು ಬಂದು ಬಿದ್ದುಬಿಡ್ತಾರೆ, ಆವಾಗ ಪೆನ್ನು ಇನ್ನೊಂದು ಏನೋ ಒಂದು ಟಾಯ್ಸು ಏನೋ ತಗಲಿಸ್ಬಿಡ್ತಾರೆ. ಈ ಥರ ಆಕ್ಸಿಡೆಂಟು ನಾವು ನೋಡಿರ್ತೀವಿ. ಇನ್ನು ಕೆಲವು ಟೈಮಲ್ಲಿ ಆಕ್ಸಿಡೆಂಟ್ ಕೇಸಲ್ಲಿ ಆ ಥರನೂ ಕಣ್ಣಿಗೆ ಇಂಜುರಿ ಆಗಿರುತ್ತೆ. ಮುಂದೆ ಭಾಗ ಹೋದರೆ ಖಂಡಿತ ರಿಪ್ಲೇಸ್ಮೆಂಟ್ ಇರುತ್ತೆ. ಆ ಟೈಮ್ಗೆ ಕಾರ್ನಿಯಾ ಕೊಡೋರು ಇರಬೇಕು, ಅವೈಲಬಿಲಿಟಿ ತುಂಬ ಕಮ್ಮಿ. ಇವಾಗ ಆಲ್ಮೋಸ್ಟ್ 30-40% ನಿಮಗೆ ವೆಯ್ಟಿಂಗಲ್ಲಿದೆ, ಕಣ್ಣು ಅವಶ್ಯಕತೆ ಇದೆ. ಮ್ಯಾಕ್ಸಿಮಮ್ ಎಲ್ಲರೂ ದಾನ ಮಾಡೋದು ಒಳ್ಳೆಯದು ಅಂತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವಾಗಿಂದ ಹೇಳ್ತಾ ಇದ್ದಾರೆ, ಕಣ್ಣು ದಾನ ಮಾಡಿ ಅಂತ. ಮ್ಯಾಕ್ಸಿಮಮ್ ಎಲ್ಲರೂ ಕಣ್ಣು ದಾನ ಮಾಡೋದು ತುಂಬ ಒಳ್ಳೆಯದು. ಯಾರಿಗೆ ಈ ಥರ ಎಮರ್ಜೆನ್ಸಿಯಾಗಿ ಕಣ್ಣು ಅವಶ್ಯಕತೆ ಇದ್ದರೆ ನಿಮ್ಮ ಬ್ಲ್ಯಾಕ್ ಕಲರ್ ಕಾರ್ನಿಯಾ ಯೂಸ್ ಆಗುತ್ತೆ. ನಾನು ಮತ್ತೆ ಹೇಳ್ತೀನಿ ನಮ್ಮ ಆಡಿಯನ್ಸ್ಗೆ, ನೀವು ನೇತ್ರದಾನ ಮಾಡಬೇಕು ಅಂತಿದ್ದೀರಾ ಅಂತಂದ್ರೆ ನೇತ್ರದಾನ ಮಾಡಿ. ಯಾಕಂದ್ರೆ 40% ಜನ ವೇಟಿಂಗ್ ಅಲ್ಲಿ ಇದ್ದಾರೆ ಅಂತ. ಹೌದು. ಸೊ ನೀವು ನೇತ್ರದಾನ ಯಾರು ಮಾಡಕ್ ರೆಡಿ ಇದ್ದೀರಾ ಖಂಡಿತವಾಗಿ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಆ ಸಂಬಂಧಪಟ್ಟಂಗೆ ಕೋರ್ಡಿನೇಟ್ ಮಾಡ್ಲಿಕ್ಕೆ ನಾವು ಕೂಡ ಅನುಕೂಲ ಆಗುತ್ತೆ. ನೀವು ಒಬ್ರು ಕಣ್ಣು ಕೊಟ್ರೆ ಇಬ್ಬರಿಗೆ ಯೂಸ್ಫುಲ್ ಆಗುತ್ತೆ. ಒಬ್ರು ಯಾರಾದ್ರೂ ಕಣ್ಣು ದಾನ ಮಾಡಿದ್ರೆ ಅದರಿಂದ ಇಬ್ರು ಮಿನಿಮಮ್ ಇಬ್ಬರಿಗೆ ಕಣ್ಣು ಯೂಸ್ಫುಲ್. ಇಬ್ಬರಿಗೆ ದಾರಿ ಬೆಳಕು ಮಾಡಿಕೊಟ್ಟಂಗೆ. ಮಣ್ಣಲ್ಲಿ ಮಣ್ಣಾಗೋದ್ಕಿಂತ ಬೆಂಕಿಯಲ್ಲಿ ಬೇಯೋದ್ಕಿಂತ ಮತ್ತೊಬ್ಬರು ಕಣ್ಣಲ್ಲಿ ಜೀವನದಲ್ಲಿ ಬೆಳಕಾಗೋದು ಬಹಳ ಉತ್ತಮ ಅಂತ. ಸೊ ಹಾಗಾಗಿ ನೇತ್ರದಾನ ಮಹಾದಾನ, ನೇತ್ರದಾನ ಮಾಡೋ ಕೂಡ ಗಮನ ಕೊಟ್ಟರೆ ತುಂಬಾ ಒಳ್ಳೆಯದು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.